ಈ ಹುಡುಗಿಯರಿಗೆ ಏನಾಗೈತೆ ಅಂತ ಯಾಕೆ ಹುಡುಗಿಯರಿಗೆ ಹೇಳ್ತೇನಪ್ಪ ಅಂತಂದ್ರೆ ಅಲ್ಲ ಅವ ನಿಮಗೆ ಇಷ್ಟ ಆದಗಳೇನ ಅವ ನಿಮ್ಮ ಮ್ಯಾಗ ದುಡ್ಡು ಖರ್ಚು ಮಾಡಿದ ನಿಮಗೆ ಕರ್ಕೊಂಡು ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗ್ಬಿಟ್ಟ ತಿನ್ನಿಸ್ಬಿಟ್ಟ ಅಂತಂದ್ರೆ ಲವ್ ಮಾಡಿಬಿಡ್ತೀರಿ. ಇಷ್ಟು ಚೀಪ್ ಆಗಿಬಿಟ್ರಿ ನೀವು. ನೀವೆಲ್ಲ ಬಿಡ್ರಿ ಹುಚ್ಚುತನ. ಒಂದು ಬ್ಯಾಕ್ಗ್ರೌಂಡ್ ತಿಳ್ಕೊರಿ. ಮೊದಲು ಒಬ್ಬ ಅನ್ನೋನ್ ಪರ್ಸನ್ ನಿಮಗೆ ಪ್ರಪೋಸ್ ಹೊಡೆದಪ್ಪ ಅಂತಂದ್ರೆ ಅದನ್ನು ಮೊದಲು ಪ್ರಪೋಸನ್ ನೀವು ಹೆಂಗೆ ಸ್ವೀಕರಿಸ್ಬೇಕಂತಂದ್ರೆ ಅವ್ನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೋಬೇಕು. ಅಲ್ಲ ನೀವೇನು ವರ್ಕ್ ಮಾಡ್ತಿರ್ತೀರಲ್ಲ ಅಲ್ಲೆಲ್ಲ ಚಂದನಾರ ಇರ್ತಾರೆ ರೀ. ಆದರೆ ನಿಮ್ಮ ಕೂಡ ಅನುಸರಿಸ್ಕೊಂಡು ಹೋಗ್ಬೇಕಲ್ಲ. ಅವಂಗೆ ಅದು ಆಗುತ್ತಿರಂಗಿಲ್ಲ. ಅದು ಆಯ್ತಪ್ಪ ನೀವು ಲವ್ ಮಾಡಿದ್ರಿ ಒಂದು 6 ಮಂತ್ 1 ಇಯರ್ ನಿಮ್ಮ ಕೂಡ ಚಲೋನೇ ಇರ್ತಾನೆ. ಆಮೇಲೆ ಒಂದು ಅಶ್ಲೀಯತ್ ಗೊತ್ತಾಗ್ತೈತೆ ನಿಮ್ಗೆ. ಇವ ಜೀವನ ಏಮ್ ಮಾಡತ್ತಾನಪ್ಪ. ನಾ ಬರೋ ಮುಂಚೆಗೆ ಇವ್ನ ಲೈಫ್ನಾಗ ಎಷ್ಟೋ ಹುಡುಗ್ಯಾರು ಇವಂಗೆ ಬಂದು ಕೈ ಕೊಟ್ಟೋಗ್ಯಾರ. ನಿಮ್ಗೆ ಅವಾಗ ಗೊತ್ತಾಗ್ತೈತೆ. ನೀವು ಅವಂಗೆ ಬಿಡ್ತೀರಿ, ಬ್ರೇಕಪ್ ಮಾಡ್ಕೊತೀರಿ. ಆಮೇಲೆ ಅವ ಆಲ್ರೆಡಿ ನಿಮ್ದು ಇಡೀ ಕೆಲಸ ಮಾಡೋಲ್ಲಿ ಎಲ್ಲ ಕಡೆ ನಿಮ್ಮ ಹೆಸರು ಕೆಡಿಸ್ಬಿಟ್ಟಿರ್ತಾನವ. ಈಕೆ ನನ್ನ ಲವರ್, ಈಕಿನ ನಾ ಕರ್ಕೊಂಡು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಇದನ್ನ ಹೇಳ್ತಾನವ. ಇದನ್ನು ಬಿಟ್ಟು ಬೇರೆ ಏನು ಹೇಳ್ತಾನವ. ಅದಕ್ಕೆ ಹೇಳೋದು ನಿಮಗೆ, ಸುತ್ತಾಡೋ ಮುಂಚೆಕ್ಕೆ ಲವ್ ಮಾಡೋ ಮುಂಚೆಕ್ಕೆ ಇದನ್ನು ವಿಚಾರ ಮಾಡಿರಿ ಹುಡುಗ್ಯಾರಾಗಿ. ನಾನು ಲೈಫ್ ಪಾರ್ಟ್ನರ್ ಹುಡ್ಕೊಂಡೇನಪ್ಪ ಅಂತಂದ್ರೆ ಅವ್ನು ಹೆಂಗದಾನೆ ಅವನ ಬಗ್ಗೆ ತಿಳ್ಕೋರಿ ಮೊದಲು, ಆಮೇಲೆ ಲವ್ ಮಾಡಿರಿ. ಅದನ್ನು ಬಿಟ್ಟು ಅವಸರ ಮಾಡಿ ಲವ್ ಮಾಡ್ತೀರಿ, ಆಮೇಲೆ ಪಶ್ಚಾತ್ತಾಪ ನೀವೇ ಪಡ್ತೀರಿ. ನಿಮ್ಗೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ ಸೀಕ್ರೆಟ, ನೋಡಿರಿ ಮನ್ಯಾಗ ಮದುವೆ ಮಾಡಿ ಕೊಟ್ರಂದ್ರೆ ಅಲ್ಲೇ ಏನೋ ಪ್ರಾಬ್ಲಮ್ ಆದರೂ ನಿಮ್ಮ ಫ್ಯಾಮ್ಲಿಯವ್ರು ಕರ್ಕೊಂಡು ಬಂದು ನಿಮಗೆ ಮನ್ಯಾಗ ಇಟ್ಕೊತಾರೆ. ಆ ಸ್ಥಾನ ಸಿಗ್ತೈತೆ ನಿಮಗೆ. ಆಮೇಲೆ ನೀವಾಗಲೇ ನಿಮ್ಮ ಚಾಯ್ಸ್ಲೇ ನೀವು ಹೋದ್ರಿಪ್ಪ ಅಂತಂದ್ರೆ ಅವ್ರು ನಿಮ್ಗೆ ಅಸಲಿಯತ್ ಅವ್ರದ್ದು ಗೊತ್ತಾತಂದ್ರೆ ಆಮೇಲೆ ನಿಮ್ಗೆ ಈ ಕಡೆ ಬರೋಕ್ಕೂ ಚಾನ್ಸ್ ಇರೋದಿಲ್ಲ, ಎಲ್ಲೇ ತಂದೆ ತಾಯಿ ಹತ್ರ. ಅದಕ್ಕೆ ವಿಚಾರ ಮಾಡಿರಿ. ಜೀವನ ಪೂರ್ತಿ ನೀವು ಅವ್ನ ಕೂಡ ಕಾಲ ಕಳೀತಿರ್ತೀರಿ, ಜೀವನ ಪೂರ್ತಿ ಅವ್ನ ಕೂಡ ಜೀವನ ಮಾಡ್ತಿರ್ತೀರಿ ಅಂದ್ರೆ ಅವನ ಬಗ್ಗೆ ತಿಳ್ಕೊಂಡು ಪ್ರೀತಿ ಮಾಡಿರಿ. ಬಿಡ್ರಿ ಇದನ್ನು ಹುಚ್ಚುತನ. ಸಣ್ಣವರಲ್ಲ, 22 23 ಬಂದಿರ್ತಾವೆ ನಿಮ್ಗೆ ಏಜ್. ಹೋಜಿ 35 36 ವಯಸ್ಸಿನ ಹುಡುಗರು ನೋಡ್ತೀರಿ ನೀವು. ಅಲ್ರಿ ಅವಂಗೆ ವಯಸ್ಸಿನಾಗ ಏನು ಕಿಸ್ಯಾಕಾಗಿಲ್ಲ. ಅವ್ನು ಹಿಂಗೆ ಹುಡುಗಿಯರಿಂದ ಬಿದ್ದ ಅರ್ಧ ವಯಸ್ಸು ಹಾಳು ಮಾಡಿರ್ತಾನೆ. ಏನೋ ಅಪರೂಪಕ್ಕೊಂದು 35 ವರ್ಷಕ್ಕೆ ನಿಮ್ಮಂಥವ್ರು ಲವ್ ಮಾಡ್ತಿರ್ತೀರಿ. ಅದನ್ನ ಅಡ್ವಾಂಟೇಜ್ ಇಟ್ಕೊಂಡು ನಿಮ್ಗೆ ಟೈಮು ಎಲ್ಲ ಕೊಡ್ತಿರ್ತಾನೆ. ಆಮೇಲೆ EMI ಅಲ್ಲಿ ತೆಗಿಸಿ ಕಟ್ತಿರ್ತಾನೆ. ನೀವು ಅವ್ನು ಕೂಡ ಜೀವನ ಸಂಗಾತಿ ಆದಮೇಲೆ ಆ EMI ಕಟ್ಟೋಕ್ಕಾಲಾರ್ದಕ್ಕೆ ನಿಮಗೆ ಅವಂಗೆ ಜಗಳ ಆಗ್ತೈತಿ. ಇಷ್ಟೇ, ಬೇರೆ ಏನಾಗ್ತೈತಿ. ಅದಕ್ಕೆ ಹೇಳೋದೆ, ಒಳ್ಳೆ ಹುಡುಗರನ್ನ ಚಾಯ್ಸ್ ಮಾಡಿರಿ, ಒಳ್ಳೆ ಹುಡುಗರನ್ನ ಲವ್ ಮಾಡಿರಿ, ಮದುವೆ ಆಗಿರಿ. ಏನು ರೀ, ಪ್ರಪಂಚ ವಿಶಾಲವಾಗೈತಿ. ಎಲ್ಲರೂ ಅವರೇ ಇರೋದಿಲ್ಲ. ಎಲ್ಲ ಹುಡುಗಿಯರಿಗೆ ಹೇಳತ್ತಿಲ್ಲ, ಆದ್ರೆ ಹುಡುಗರಿಗೂ ಹೇಳಾಕತ್ತಿಲ್ಲ. ಕೆಲವೊಬ್ರು ಇರ್ತಾರೆ. ಆ ಕೆಲವೊಬ್ರಿಗೇನ ಹುಡುಗಿಯರು ಮೋಸ ಹೋಗಿರ್ತೀರಿ. ಅದಕ್ಕೆ ಹೇಳೋದು ನಿಮಗೆ. ಯಾಕೆ 21 22 ಏಜ್ ತೊಗೊತೇನೆ ಅಂತಂದ್ರೆ ಅದು ಯಂಗ್ಸ್ಟಾರ್. ಅದು ಆ ಯಂಗ್ನಾಗ ಅದು ಆಗ್ತೈತಿ, ತಪ್ಪು ಸಹಜ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇದನ್ನೆಲ್ಲ ತೊಗೊಂಡು ಏನು ಮಾಡ್ತೀರಿ ಅಂದಾಜು ಚಂದ. ಇದೆಲ್ಲ ಒಂದಿನ ಮಣ್ಣು ಒಳಗೆ ಹೋಗೋದು. ಮನಸ್ಸಿರ್ಬೇಕು, ಒಳ್ಳೆ ಮನಸ್ಸಿರ್ಬೇಕು. ಅಂದಾಜು ಚಂದ ಏನು ರೀ, ಮೊಬೈಲು ಸ್ಮಾರ್ಟ್ ಅದಾವ, ಸ್ಮಾರ್ಟ್ಫೋನ್ ಅದಾವ, ಐಫೋನು ಸ್ಮಾರ್ಟ್ ಐತಿ. ನೋಡಿದ್ದೆಲ್ಲ ಕಣ್ಣಿಗೆ ಚಂದ ಕಾಣ್ತೈತೆ ರೀ ಮೇಡಮ. ಅದನ್ನೆಲ್ಲ ನನಗೆ ಬೇಕು ಅಂತ ಕುಂದ್ರಾಗ ಆಗಂಗಿಲ್ಲ. ಅದಕ್ಕೆ ಹೇಳತ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಹುಡುಗಿಯರ ಬಗ್ಗೆನೇ ವಿಡಿಯೋ ಮಾಡ್ತೇನೆ ಅಂತೇಳಿ. ಆದ್ರೆ ನಾನು ಎಲ್ಲಿರ್ತೇನೋ ಅಲ್ಲೇ ಏನಾದರೂ ತಪ್ಪಾದ್ರೆ ಮಾತ್ರ ವಿಡಿಯೋ ಮಾಡ್ತೇನೆ ನಾನು, ಇಂಥವೆಲ್ಲ. ಅದಕ್ಕೆ ಹುಡುಗಿಯರ ಏನೋ ಒಂದು ಡಿಸಿಷನ್ ತೊಗೊತಿರಲ್ಲ, ಆಜು ಬಾಜು ಆ ಹುಡುಗನ ಬ್ಯಾಕ್ಗ್ರೌಂಡ್ ಕೇಳ್ಕೊಂಡು ತಿಳ್ಕೊರಿ. ನೀವು ಬರೋ ಮುಂಚೆಗೆ ಅವ್ನ ಲೈಫ್ನಾಗ ಎಷ್ಟೋ ಮಂದಿ ಬಂದು ಹೋಗಿರ್ತಾರೆ. ಆ ಅವಕಾಶ ಇರೋದಿಲ್ಲ ಅವಂಗೆ ಕಾಪಾಡ್ಕೊಳಕ್ಕೆ, ಅದಕ್ಕೆ ಹೋಗಿರ್ತಾರೆ ಅವ್ರು. ಈಗ ನೀವು ಬಂದಿರ್ತೀರಿ, ನೀವು ತಿಳ್ಕೊಂಡು ಹೋಗ್ರಿ. ಅವ ಎಲ್ಲಾದರೂ ಕರೆದ್ರೆ ಮೀಟ್ ಮಾಡಕ್ಕೆ ಹೋಗ್ತೀರಿ, ಹಿಂಗೆಲ್ಲ ಮಾಡಬೇಡ್ರಿ. ಅಕಸ್ಮಾತ್ ನೀವೇನಾದರೂ ಬ್ರೇಕಪ್ ಮಾಡಿದಾಗ ಇದನ್ನು ಹೇಳ್ತಾನೆ ಅವನ, ಅಲ್ಲೇ ಬೆಟ್ಟಾಗಿದ್ದೆ ಆಕೆ ನೀಲಿ ಬೆಟ್ಟಾಗಿದ್ದೆ ಅಂತೇಳಿ. ಇದೆಲ್ಲ ಮಾಡಬೇಡ್ರಿ, ಯೋಚನೆ ಮಾಡಿರಿ ಹುಡುಗಿಯರಿಗೆ. ಇದಕ್ಕಿಂತ ಏನು ಹೆಚ್ಚಿಂದ ಹೇಳುದೆ. ಮತ್ತು ನಮ್ಮ ಹುಡುಗಿಯರಿಗೆ ದೊಡ್ಡ ಸಲಾಮ ನೋಡಿ ಡಿಸಿಷನ್ ಅಷ್ಟೇ. ನನ್ನ ಕಡೆ ಹತ್ರ ಒಪ್ಪಿಗೆ ಏನಿಲ್ಲ. ಲವ್ ಮಾಡಿರಿ, ಲವ್ ಮಾಡೋದೇನು ತಪ್ಪಲ್ಲ. ಅದು ಲವ್ ಮಾಡೋ ಮುಂಚೆಗೆ ಡಿಸಿಷನ್ ಹುಡುಗನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೊಂಡು ಡಿಸಿಷನ್ ತೊಗೊರಿ.